ಗುರುಪೂರ್ಣಿಮೆ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಮುಗಿಸಿದೆ. ನಮ್ಮ ಸಂಸ್ಕೃತಿಯಲ್ಲಿ ಗುರುಗೆ ಮಹತ್ವವಾದ ಸ್ಥಾನ ನೀಡಿದ್ದೀವಿ. ಯಾರೇ ಆದರೂ ಹುಟ್ಟಿದಾಗಿಂದ ಸಾಯೋವರೆಗೂ ಎಷ್ಟೊಂದು ವಿದ್ಯೆ ಕಲಿತಾನೇ ಇರ್ತೀರಿ. ಆ ಎಲ್ಲ ಕಲಿಕೆಯ ಹಿಂದೆ ಒಬ್ಬ ಗುರು ಅಂತೂ ಇದ್ದೇ ಇರ್ತಾರೆ. ಆ ಗುರುಗಳನ್ನೆಲ್ಲ ಇವತ್ತು ನೆನೆಸ್ಕೊಂಡು ಅವ್ರಿಗೆಲ್ಲ ವಂದಿಸುತ್ತಾ ಈ ದಿನ ಶುರು ಮಾಡ್ತಾ ಇದ್ದೀನಿ. ಸ್ವೀಟ್ ಅವಲಕ್ಕಿ ಮತ್ತು ಮೊಸರನ್ನ ಮಾಡಿದ್ದೆ. ಅದ್ರ ಜೊತೆಗೆ ಎಳ್ನೀರು ಕುಡ್ಕೊಂಡೆ. ಅದಾದಮೇಲೆ ನಾನು ಬುಟಿಕಲ್ಲಿ ಕೆಲಸ ಎಲ್ಲ ಮುಗಿಸಿ ಲ್ಯಾಪ್ಟಾಪ್ ಮರ್ತೋಗ್ಬಿಟ್ಟಿದೆ. ಅಲ್ಲಿಂದ ಹೊರಗಡೆ ಹೋಗಿ ಲಂಚ್ ಮುಗಿಸ್ಕೊಂಡಿದ್ದಾಯಿತು. ಅದ್ರ ಜೊತೆ ಟೀ ಕುಡಿದು ಅಲ್ಲಿಂದ ವಾಪಸ್ ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ನಮ್ಮ ದೇವನಹಳ್ಳಿಯಲ್ಲಿರೋ ಫೇಮಸ್ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ರಿ. ಅಲ್ಲಂತೂ ಗುರುಪೂರ್ಣಿಮೆ ಪ್ರಯುಕ್ತವಾಗಿ ತುಂಬ ಒಳ್ಳೆ ಅಲಂಕಾರ ಮಾಡಿದ್ರು, ಲೈಟ್ಸ್ ಡೆಕೋರೇಷನ್ ಮಾಡಿದ್ರು. ಅದನ್ನೆಲ್ಲ ನೋಡೋಕ್ಕಂತೂ 2 ಕಣ್ಣು ಸಾಕಾಗಿಲ್ಲ ಅನ್ನಿಸ್ತು. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಮತ್ತು ಅಲ್ಲಿ ಜನ ಅಂತೂ ತುಂಬ ದೂರದಿಂದ ಎಲ್ಲ ಆ ದೇವಸ್ಥಾನಕ್ಕೆ ಬರ್ತಾರೆ. ನ್ಯೂ ಇಯರ್ಗೆ ಮತ್ತು ಗುರುಪೂರ್ಣಿಮೆಗೆ ವಿಶೇಷ ಪೂಜೆ ಇರುತ್ತೆ. ಅನ್ನ ಸಂತರ್ಪಣೆಯನ್ನು ಜೋರಾಗಿ ನಡೆಯುತ್ತೆ. ಶಿರ್ಡಿ ಸಾಯಿಬಾಬಾ ಭಕ್ತ ಮಂಡಳಿ ದೇವನಹಳ್ಳಿಯವರು ಪ್ರತಿ ವರ್ಷ ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇರ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆವರೆಗೂ ಕೊಡ್ತಾ ಇರ್ತಾರೆ. ಅನ್ನದಾತೋ ಸುಖಿ ಭವ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಂ ಸಾಯಿರಾಮ್.